ಹಾಯ್ ಹಲೋ ಬ್ಯೂಟಿಫುಲ್ ವರ್ಸ್. ಸೊ ಲೆಟ್ಸ್ ಸಿ ನೋಡೋಣ ನಿಮ್ಮ ಇಷ್ಟ ದೇವರಿಂದ ನಿಮಗೆ ಏನು ಮೆಸೇಜ್ ಇದೆ, ಏನು ಸಂದೇಶ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಟೆನ್ ಆಫ್ ವಾಂಡ್ಸ್. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ಟೇಕ್ ಅ ರೆಸ್ಟ್. ಸ್ವಲ್ಪ ರೆಸ್ಟನ್ನು ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ, ರೈಟ್ ನಾವು ನಿಮ್ಮ ಎನರ್ಜಿ ತುಂಬಾ ಫಸ್ಟ್ರೇಟೆಡ್ ಆಗಿರಬಹುದು, ತುಂಬ ಡ್ರೈನ್ಡ್ ಆಗಿರಬಹುದು. ಹಲವಾರು ನಿಮ್ಮ ಮೈಂಡಲ್ಲಿ ಏನಿದೆ ನೋಡಿ, ಹಲವಾರು ವಿಚಾರಗಳು ನಡೀತಾ ಇರ್ಬೋದು. ಈ ಮೈಂಡಲ್ಲಿ ನಾವು ಮೆಂಟಲಿ ಏನೆಲ್ಲ ಯೋಚನೆ ಮಾಡ್ತೀವಿ, ಓವರ್ ಥಿಂಕ್ ಮಾಡ್ತೀವಿ ನೋಡಿ, ಇದು ನಮ್ಮ ಬಾಡಿ ಮೇಲೆ ಪ್ರಭಾವ ಬೀರುತ್ತೆ. ಲೈಕ್ ಕೈ ನೋವು, ಕಾಲು ನೋವು, ಸೊಂಟ ನೋವು ಏನೆಲ್ಲ ಇದೆ ನೋಡಿ, ಇದು ಆಗೋದಕ್ಕೆ ಶುರು ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ, ನಮ್ಮ ಬಾಡಿ ರೆಸ್ಟನ್ನು ಕೇಳ್ತಾ ಇರುತ್ತೆ, ಬಟ್ ನಾವು ಆ ರೆಸ್ಟನ್ನು ಮಾಡ್ತಾ ಇರೋದಿಲ್ಲ. ಓಕೆ, ಸೊ ಕೆಲವರಿಗೆ ಇದು ಫಿಸಿಕಲಿ ಕೂಡ ತುಂಬ ತೊಂದರೆಯನ್ನು ಕೊಡ್ಬೋದು. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಇಷ್ಟ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ರಿಲ್ಯಾಕ್ಸ್. ಎಲ್ಲವನ್ನ ಒಂದೇ ಸಲ ಮಾಡಿ ಮುಗಿಸುವಂಥ ಅವಶ್ಯಕತೆ ಇಲ್ಲ ಕೆಲಸ. ಓಕೆ, ಟೇಕ್ ಅ ರೆಸ್ಟನ್ನು ತೊಗೊಳ್ಳಿ, ಮತ್ತೆ ಮಾಡಿ. ಒಂದು ವೇಳೆ ನೀವು ಎಲ್ಲ ಕೆಲಸಗಳನ್ನು ಲೈಕ್ ಮಾಡ್ತೀರಾ ಅಂತಂದರೆ, ಮತ್ತೆ ನಿಮಗೆ ಅದರಿಂದ ಕೆಲವೊಂದು ಕೆಟ್ಟ ಪರಿಣಾಮಗಳನ್ನು ನೀವು ನೋಡೋದಕ್ಕೆ ಸಿಗ್ಬೋದು. ಫಾರ್ ಎಕ್ಸಾಂಪಲ್ಗೆ, ಹೆಲ್ತ್ ಮೊದಲೇ ನಿಮ್ಮದು ಚೆನ್ನಾಗಿಲ್ಲ, ವಾಪಸ್ ನೀವು ಏನೋ ಲೈಕ್ ಫಿಸಿಕಲಿ ರೆಸ್ಟ್ ತೊಗೊಳ್ಳೋದಿಲ್ಲ, ಕೆಲಸನೇ ಮಾಡ್ತಾನೆ ಇರ್ತೀರಾ ಅಂತಂದರೆ, ನಿಮ್ಮ ಫಿಸಿಕಲ್ ಬಾಡಿ ಏನಿದೆ ನೋಡಿ, ಅದು ಮತ್ತು ಲೈಕ್ ಅದಕ್ಕೆ ಮತ್ತೆ ಎನರ್ಜಿ ಇರೋದಿಲ್ಲ. ಸೊ ಪ್ರಾಬಬ್ಲಿ ಇಲ್ಲಿ ಏನು ಅಂತಂದರೆ, ಲೈಕ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಫಿಸಿಕಲ್ ಬಾಡಿ ಎನರ್ಜಿ ಏನಿದೆ ನೋಡಿ, ತುಂಬ ಲೋ ಇದೆ. ಓಕೆ, ಅದಕ್ಕೆ ಸ್ಟೆಮಿನಾ ಅಂತಂದರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸವನ್ನು ಮಾಡೋದಲ್ಲ, ಎಲ್ಲವನ್ನು ಬ್ಯಾಲೆನ್ಸ್ಡಾಗಿ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಹೇಳ್ತಾರೆ. ಎಸ್, ಓ ಮೈ ಗಾಡ್, ಬ್ಯಾಲೆನ್ಸ್ ಬಗ್ಗೆ ಹೇಳಿದೆ. ಆ್ಯಂಡ್ 2 ಆಫ್ ಪೆಂಟಿಕಲ್ಸ್. ಸೊ ಆದಷ್ಟು ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಆ್ಯಂಡ್ ಆದಷ್ಟು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಎಲ್ಲವನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಮಾಡಿ, ಗ್ರೌಂಡೆಡ್ ವೇಯಲ್ಲಿ ಮಾಡಿ. ಓಕೆ, ಸೊ ಗ್ರೌಂಡೆಡ್ ವೇಯಲ್ಲಿ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮಲ್ಲಿ ಎಲ್ಲ ಥರದ ರಿಸೋರ್ಸಸ್ ಅವೈಲೇಬಲ್ ಇದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡಿ, ಯುಟಿಲೈಸ್ ಮಾಡಿ. ನೀವು ಯಾವುದೇ ಸಿಚುವೇಷನಲ್ಲಿ ಇರ್ಬೋದು, ಆ್ಯಂಡ್ ಸ್ಪೆಷಲಿ ನನಗೆ ಇಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ಪ್ಲೀಸ್ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಸರಿಯಾಗಿ ಸಮಯಕ್ಕೆ ಊಟ ಮಾಡೋದು, ನಿದ್ದೆ ತುಂಬ ಇಂಪಾರ್ಟೆಂಟ್. ಓಕೆ, ನಿದ್ದೆ ಎಲ್ಲವನ್ನ ಹೀಲ್ ಮಾಡುತ್ತೆ. ಓಕೆ, ಸೊ ದ್ಯಾಟ್ಸ್ ಇಟ್, ಬಾಯ್.